Welcome to Department of Collegiate and Technical Education as a part of Learning Management System. Myself is Shruti DB, Selection Grade Lecturer in Commercial Practice, Government Polytechnic for Women, Ramnagar. I welcome to the course Business and Industrial Law for 5th SEM CP students. Today I will take session 23. This session 23 it relates to the contract of bailment. So in this session we covers duties of bailer and the rights of bailer. Okay. So objective of this session, learning objective of this session is to the learners should get the knowledge of duties and rights of bailer. So first one, duties of bailer. First duty of the bailer. Already you know that the meaning of bailer. Bailer means person who delivers the goods is called the bailer under the contract of bailment. Another party is the bailee. The person to whom the goods is delivered, that party is called bailee. So first we will discuss now duties of the bailer. Okay, the person who delivers the goods for some purpose, that person is called the bailer. What are his duties under the bailment or under the contract of bailment? So first one, to disclose all the known faults in the goods bailed to the bailee. That is the first and foremost duty of the bailer. That is, he has to disclose all the known faults in the goods bailed to the bailee. Here, bailer is bound to disclose to the bailee all the faults in the goods bailed of which he is aware, okay, which expose the bailee to extraordinary risk. If he fails to do or if he fails to disclose the faults which he is aware, in such a case he is liable to the bailee for damages. ಅರ್ಥ ಆಯ್ತಾ? ಇಲ್ಲಿ ಏನು ಮಾಡಬೇಕು ಬೈಲರ್ ಅಂತಂದರೆ ಅವನು ಗೂಡ್ಸನ್ನ ಬೇಲ್ ಮಾಡ್ತಿದ್ದಾನೆ ಅಂತ ಇಟ್ಕೊಳ್ಳಿ. ಯಾರ ಹತ್ರ ಬೈಲಿ ಹತ್ರ ಸಮ್ ಪರ್ಪಸ್ಸಿಗೋಸ್ಕರ ಕೊಡ್ತಾ ಇದ್ದಾನೆ ಫಾರ್ ಎ ವೀಕ್ ಅಂದಾಗ ಆ ಗೂಡ್ಸ್ ಬಗ್ಗೆ ಅದರಲ್ಲಿ ಏನಾದರೂ ಫಾಲ್ಟ್ಸ್ಗಳಿದ್ದರೆ ಅದನ್ನ ಬೇಲಿಗೆ ಗೂಡ್ಸ್ ಬೇಲ್ ಮಾಡುವ ಮೊದಲು ಅವನು ಹೇಳಿಬಿಟ್ಟು ಕೊಡಬೇಕು. ಒಂದು ವೇಳೆ ಹೇಳ್ದೇ ಕೊಟ್ಟ ಅಂತ ಇಟ್ಕೊಳ್ಳಿ, ಅದರಿಂದಾಗಿ ಬೇಲಿಗೆ ಏನಾದರೂ ಲಾಸ್ ಆಯಿತು ಅಂದರೆ ಇನ್ ಸಚ್ ಎ ಕೇಸ್ ಬೇಲರು ಲಯಬಲ್ ಆಗಿರ್ತಾನೆ ಆ ಬೇಲಿಗೆ ಆ ಡ್ಯಾಮೇಜನ್ನು ಫುಲ್ಫಿಲ್ ಮಾಡಲಿಕ್ಕೆ ಅಥವಾ ಕಾಂಪನ್ಸೇಷನ್ನು ಮಾಡಿ ಕೊಡಲಿಕ್ಕೆ. ಎಕ್ಸಾಂಪಲ್ಲು, ಬಿ ಹೈರ್ಸ್ ಫ್ರಮ್ ದ ಕ್ಯಾರೇಜ್. ಓಕೆ, ಆ ಕ್ಯಾರೇಜನ್ನು ಹೈರ್ ಮಾಡೋ ಟೈಮಲ್ಲಿ ಏನಾದರೂ ಡಿಫಿಕಲ್ಟಿ ಅಥವಾ ಫಾಲ್ಟ್ಸ್ಗಳಿದ್ದರೆ ಕ್ಯಾರೇಜ್ ಥಿಂಗಲ್ಲಿ ಅದನ್ನ ಇವನು ಯಾರು ಹೈರ್ ಮಾಡಿರೋದು, ಬಿ ಹೈರ್ ಮಾಡಿರೋದಲ್ಲ, ಫ್ರಮ್ ಎಯಿಂದ. ಸೊ ಎಗೆ ಅವನು ತಿಳಿಸಿರ್ಬೇಕು ಇದರಲ್ಲಿ ಫಾಲ್ಟ್ ಇದೆ ಅಂತ. ಇಲ್ಲ ಅಂತಂದರೆ ಆ ಕ್ಯಾರೇಜ್ ಮಾಡುವಾಗ ಏನಾದರೂ ಲಾಸ್ ಆಯಿತು ಅಂತಂದರೆ ಹೂ ಈಸ್ ದ ಹೆಲ್ಡ್ ಲಯಬಲ್, ಬಿ ಈಸ್ ಹೆಲ್ಡ್ ಲಯಬಲ್. ಸೊ ಬೇಲರಿಗೆ ಆ ಗೂಡ್ಸ್ ಬೇಲ್ ಮಾಡುವಾಗ ಏನೇನು ಫಾಲ್ಟ್ಸ್ಗಳು ಗೊತ್ತು ಆ ಫಾಲ್ಟ್ಸ್ಗಳನ್ನ ಬೇಲಿಗೆ ಹೇಳಿದರೆ ಹಿ ವಿಲ್ ಟೇಕ್ ಕೇರ್. ಸೊ ಅವಾಗಂತ ಲಾಸ್ ಆಗುವಂಥ ಅಥವಾ ರಿಸ್ಕ್ ಆಗುವಂಥ ಚಾನ್ಸಸ್ಸು ಕಡಿಮೆ ಇರುತ್ತೆ. ಹಾಗಾಗಿ ಅವನು ಯಾವುದೇ ವಿಷಯನ ಮುಚ್ಚಿಟ್ಬಿಟ್ಟು ಗೂಡ್ಸನ್ನು ಬೇಲ್ ಮಾಡಬಾರ್ದು. ಅದ್ರ ಬದಲಾಗಿ ಟು ಡಿಸ್ಕ್ಲೋಸ್ ಆಲ್ ದ ನೋನ್ ಫಾಲ್ಟ್ಸ್ ಇನ್ ದ ಗೂಡ್ಸ್ ಬೇಲ್ ಟು ದ ಬೇಲಿ. ದಟ್ ಈಸ್ ದ ಫಸ್ಟ್ ಡ್ಯೂಟಿ ಆಫ್ ದ ಬೇಲರ್. ಸೆಕೆಂಡ್ ಒನ್, ಟು ಬೇರ್ ನೆಸಸರಿ ಎಕ್ಸ್ಪೆನ್ಸಸ್. Who is bailing goods? Bailer is bailing the goods with the bailee. In such a case, if any expenses incurs, such expenses who has to bear? Bailer has to bear in case if bailee demands. Okay, ಕೆಲವೊಂದು ಟೈಮಲ್ಲಿ ಏನಾಗುತ್ತೆ ಅಂದರೆ ಬೇಲಿ ಡಿಮಾಂಡ್ ಮಾಡಲ್ಲ. ನಾನು ನಿನ್ನೆ ಎಕ್ಸಾಂಪಲ್ ಹೇಳ್ತಾ ಇದ್ದೆ, ಎಕ್ಸ್ಕ್ಲೂಸಿವ್ ಬೆನಿಫಿಟ್ ಆಫ್ ದ ಬೇಲರಲ್ಲಿ ಕೇಸಲ್ಲಿ ಹೇಳ್ತಾ ಇದ್ದೆ, ಯಾವುದೋ ನಂದು ಗೋಲ್ಡ್ ಇದೆ, ನನ್ನ ನೈಬರ್ ಹತ್ರ ನಾನು ಅದನ್ನ ಇಟ್ಕೊಳ್ಳಿ ಅಂತ ಕೊಡ್ತೀನಿ. ಸೊ ಹಿ ವಿಲ್ ಕೀಪ್ ಫಾರ್ ಎ ವೀಕ್ ಆರ್ ಫಾರ್ ಎ ಮಂತ್ ಫಾರ್ ಸೇಫ್ ಕಸ್ಟಡಿ. ಅಲ್ಲಿ ಒಂದು ವೇಳೆ ಸ್ಮಾಲ್ ಎಕ್ಸ್ಪೆನ್ಸಸ್, ನ್ಯಾಚುರಲ್ ಎಕ್ಸ್ಪೆನ್ಸಸ್, ನೆಸಸರಿ ಎಕ್ಸ್ಪೆನ್ಸಸ್ ಒಂದು ವೇಳೆ ಇನ್ಕರ್ ಆಯಿತು ಅಂದರೆ ಬೇಲಿಗೆ, ಅಂಥ ಟೈಮಲ್ಲಿ ಹಿ ವಿಲ್ ನಾಟ್ ಆಸ್ಕ್ ದಟ್ ಎಕ್ಸ್ಪೆನ್ಸಸ್. ದಟ್ ಈಸ್ ದ ಇಂಪ್ಲೈಡ್ ಥಿಂಗ್. ಒಂದು ವೇಳೆ ಅವನೇನಾದರೂ ಎಕ್ಸ್ಪೆನ್ಸಸ್ನ ನನಗೆ ಬೇರ್ ಮಾಡೋಕ್ಕಾಗಲ್ಲ, ಆ ಎಕ್ಸ್ಪೆನ್ಸಸನ್ನು ನೀವೇ ಬೇರ್ ಮಾಡ್ಕೋಬೇಕು ಅಂತ ಹೇಳಿದ ಕೇಸಲ್ಲಿ ಬೇಲರ್ ಹಿ ಹ್ಯಾಸ್ ಟು ಬೇರ್ ನೆಸಸರಿ ಎಕ್ಸ್ಪೆನ್ಸಸ್. ಅದರ್ವೈಸ್ ಬೇಲ್ಮೆಂಟಲ್ಲಿ ಏನು ಮಾಡ್ತಾನೆ ಅಂತಂದರೆ ಸ್ಮಾಲ್ ನೆಸಸರಿ ಎಕ್ಸ್ಪೆನ್ಸಸನ್ನು ಬೇಲಿನೇ ಬೇರ್ ಮಾಡ್ಕೊಂಡು ಹೋಗಿರ್ತಾನೆ. ಒಂದು ವೇಳೆ ಈ ಡಿಮಾಂಡ್ ಮಾಡಿದ್ರೆ ಮಾತ್ರ ಹೂ ಹ್ಯಾಸ್ ಟು ಬೇರ್, ಬೇಲರ್ ಹ್ಯಾಸ್ ಟು ಬೇರ್ ನೆಸಸರಿ ಎಕ್ಸ್ಪೆನ್ಸಸ್ ಅಥವಾ ಆರ್ಡಿನರಿ ಎಕ್ಸ್ಪೆನ್ಸಸ್. ಓಕೆ, ಅರ್ಥ ಆಯ್ತಾ? ನೆಕ್ಸ್ಟ್ ಥರ್ಡ್ ಒನ್, ಟು
bear extraordinary expenses. To bear extraordinary expenses. Third duty of the bailor is to bear extraordinary expenses. ನ್ಯಾಚುರಲ್ ಅಥವಾ ಮಾಮೂಲಿ ಎಕ್ಸ್ಪೆನ್ಸಸ್ಸನ್ನು ಬೇಲಿ ಬೇರ್ ಮಾಡ್ತಾನೆ. ಇನ್ ಕೇಸ್ if any extraordinary expenses incurred, such a case, who has to bear? Bailor must bear that extraordinary expenses. Example, A lends his horse to B. Okay, A lends his horse for some period, for a month. Okay, in such a case, feeding the food to the horse is the natural expenses. ಅರ್ಥ ಆಯ್ತಾ? ಆರ್ಡಿನರಿ ಎಕ್ಸ್ಪೆನ್ಸಸ್. ಯಾಕಂದರೆ ಬೇಲ್ಮೆಂಟಲ್ಲಿ ಒಂದು ಅಗ್ರಿಮೆಂಟಲ್ಲಿ ಆಗಿರೋದು, ಬೇಯ್ಲರ್ ಏನು ಮಾಡಿರ್ತಾನೆ, ಬೇಯ್ಲಿಗೆ ಹಾರ್ಸನ್ನು ಕೊಟ್ಟಿರ್ತಾನೆ. ಓಕೆ, ಒಂದು ತಿಂಗಳು ಮಟ್ಟಿಗೆ ಇದು ನೀನು ನೋಡ್ಕೊಂಡಿರು, ನಾನೆಲ್ಲ ಹೊರಗಡೆ ಔಟ್ ಆಫ್ ಸ್ಟೇಷನ್ ಹೋಗ್ತಾ ಇದ್ದೀನಿ ಅಂತ. ಅಂಥ ಟೈಮಲ್ಲಿ ಏನು ಮಾಡ್ತಾನೆ ಅಂತಂದರೆ, ಒಂದು ವೇಳೆ ಬೇಯ್ಲಿ ನನಗೆ ಆ ಫೀಡ್ ಮಾಡೋದಕ್ಕೂ ಆಗಲ್ಲ, ನನಗೆ ಆ ಎಕ್ಸ್ಪೆನ್ಸಸ್ ಮೀಟ್ ಮಾಡಿ ಅಂದರೆ ಅದು ಆರ್ಡಿನರಿ ಎಕ್ಸ್ಪೆನ್ಸಸ್ ಆಗಿರುತ್ತೆ, ಮೀಟ್ ಮಾಡಬೇಕಾಗಿರುತ್ತೆ. ತೊಂದರೆ ಇಲ್ಲ, ಬಿಟ್ಟು ಹೋಗಿ ಅಂತ ಹೇಳಿರ್ತಾನೆ. ಅಂಥ ಟೈಮಲ್ಲಿ ಆರ್ಡಿನರಿ ಎಕ್ಸ್ಪೆನ್ಸಸ್ಸನ್ನು ಯಾರು ಮೀಟ್ ಮಾಡ್ಕೊಂಡು ಹೋಗಿರ್ತಾನೆ ಅಥವಾ ಬೀಟ್ ಮಾಡ್ಕೊಂಡು ಹೋಗಿರ್ತಾನೆ? ಬೇಯ್ಲಿನೇ. ಬಟ್ ಡ್ಯೂರಿಂಗ್ ದಟ್ ಕೋರ್ಸ್ ದಟ್ ಹಾರ್ಸ್ ಮೆಟ್ ವಿತ್ ಆನ್ ಆಕ್ಸಿಡೆಂಟ್. Okay, that in such a case that medical expenses is there, no, that is called extraordinary expenses. That extraordinary expenses must be bailed by the bailor. ಓಕೆ, ಆರ್ಡಿನರಿ ಎಕ್ಸ್ಪೆನ್ಸಸ್ಸನ್ನು ಮೀಟ್ ಮಾಡ್ತಾ ಇರ್ತಾನೆ ಬೇಯ್ಲಿ. ಬಟ್ ಆ ಹಾರ್ಸ್ ಏನಾಗುತ್ತೆ, ಬೈ ಬ್ಯಾಡ್ ಲಕ್ಕಾಗಿ ಏನೋ ಆಕ್ಸಿಡೆಂಟ್ ಆಗುತ್ತೆ ಅದಕ್ಕೆ. ಓಕೆ, ಅದು ಕಾಲ ಕೈಯ ಮುರಿದೋಗುತ್ತೆ. ಅಂಥ ಟೈಮಲ್ಲಿ ಮೆಡಿಕಲ್ ಎಕ್ಸ್ಪೆನ್ಸಸ್ ಏನಿರುತ್ತೆ, ದಟ್ ಈಸ್ ಎಕ್ಸ್ಟ್ರಾರ್ಡಿನರಿ ಎಕ್ಸ್ಪೆನ್ಸಸ್. ಆ ಎಕ್ಸ್ಪೆನ್ಸನ್ನು ಹೂ ಶುಡ್ ಬೇರ್? ಬೇಲರ್ ಶುಡ್ ಬೇರ್. ದಟ್ ಈಸ್ ಹಿಸ್ ಡ್ಯೂಟಿ. ಓಕೆ, ದಟ್ ಈಸ್ ದ third duty of the bailor. Next one, fourth duty of the bailor is to indemnify the bailee. Indemnify the bailee. The bailor is bound to indemnify the bailee or any loss which the bailee may suffer because of the defective title of the bailor goods bailed. Okay, got the point? ಕೆಲವೊಂದು ಟೈಮು ಬೇಯ್ಲರು ಇಂಡೆಮ್ನಿಫೈ ದ ಬೇಲ್, ಏನೇ ಲಾಸ್ ಆದರೆ ಬೇಯ್ಲಿಗೆ ಇಂಡೆಮ್ನಿಫೈ ಯಾರು ಮಾಡ್ಕೊಡ್ಬೇಕಂತಂದರೆ ಬೇಯ್ಲರ್ ಮಾಡ್ಕೊಡ್ಬೇಕು. ಯಾವ ಕೇಸಲ್ಲಿ ಅಂದರೆ, ಬೇಯ್ಲರ್ ಇಸ್ ಟು ಬೌಂಡ್ ದ ಇಂಡೆಮ್ನಿಫೈ ದ ಬೇಯ್ಲಿ ಆರ್ ಎನಿ ಲಾಸ್ ವಿಚ್ ದ ಬೇಯ್ಲಿ ಮೇ ಸಫರ್ ಬಿಕಾಸ್ ಆಫ್ ದ ಡಿಫೆಕ್ಟಿವ್ ಟೈಟ್ಲ್ ಆಫ್ ದ ಬೇಯ್ಲರ್ ಟು ಗೂಡ್ಸ್ ಬೇಯ್ಲ್ಡ್. ಓಕೆ, ಅವನು ಯಾರ್ದೋ ಗೂಡ್ಸನ್ನು ಇವನ ಹೆಸರು ಹೇಳ್ಕೊಂಡ್ಬಿಟ್ಟು ಗೂಡ್ಸನ್ನು ಬೇಲ್ ಮಾಡಿರ್ತಾನೆ. ಅಂಥ ಟೈಮಲ್ಲಿ ಏನಾದರೂ ಬೇಯ್ಲಿಗೆ ಏನಾದರೂ ಅದರಿಂದ ಸಫರ್ ಆಯಿತು, ಲಾಸ್ ಆಯಿತು ಅಂತಂದರೆ ಹೂ ಹ್ಯಾಸ್ ಟು ಇಂಡೆಮ್ನಿಫೈ? ಬೇಯ್ಲರ್ ಹ್ಯಾಸ್ ಟು ಇಂಡೆಮ್ನಿಫೈ. ಎಕ್ಸಾಂಪಲ್ ಒಂದು ಹೇಳ್ತೀನಿ. ಹಿಯರ್ A and B is there. Car is actually, the car belongs to the B. Okay, but A is having that car actually. A lends that car for hire to C without telling that is the without permission of the B, and hiding the title that is the car is actually that the A's car. Okay, in such a case the person bailee, who is the person bailee here? C. If he suffers a loss in such a case, actually car is who's this one? Car belongs to the B. So that loss is not compensated by the B, but that loss is actually compensated by the A, bailor. Okay, that case is called that duty is called to indemnify the bailee. ಇಲ್ಲಿ ಆ್ಯಕ್ಚುಲಿ ಎಕ್ಸಾಂಪಲ್ ನೋಡಿ, ಕಾರು ಆ್ಯಕ್ಚುಲಿ ಬಿದು. ಓಕೆ, ಅದು ಎ ಹತ್ರ ಇತ್ತು, ಅವನೇನು ಮಾಡ್ತಾನೆ, ಸಿಗೆ ಬೇಲ್ ಮಾಡಿದ್ದಾನೆ. ಹೈರಿಗಿರ್ಬೋದು ಅಥವಾ ಏನಾದರೂ ರೀಸನ್ಗಿರ್ಬೋದು. ಓಕೆ, ಬಟ್ ಸಿ ಕೊಡುವಾಗ ಅವನು ಹೇಳಲಿಲ್ಲ ದಿಸ್ ಕಾರ್ ಬಿಲಾಂಗ್ಸ್ ಟು ದ ಬಿ ಅಂತ ಹೇಳಲಿಲ್ಲ, ತಂದೆ ಕಾರು ಅನ್ನೋಂಗೆ ಅವನಿಗೆ ಕೊಟ್ಬಿಟ್ಟಿದ್ದಾನೆ. ನೆಕ್ಸ್ಟ್ ದಟ್ ಮೆಟ್ ವಿತ್ ಎನ್ ಆಕ್ಸಿಡೆಂಟ್ ಅಥವಾ ಏನೋ ಪ್ರಾಬ್ಲಮ್ ಆಯಿತು, ಎಕ್ಸ್ಪೆನ್ಸಸ್ ಬಂತು ಅಂತಂದರೆ ಬೇಯ್ಲಿಗೆ ಲಾಸ್ ಆಗಿರುತ್ತೆ. ಇವನು ಆ ಫಾಲ್ಟ್ಸನ್ನು ಹೇಳಿರಲ್ಲ, ಕೊಟ್ಟಿರ್ತಾನೆ. ಆ ಲಾಸು ಕಾರ್ ಓನರ್ ಯಾರು? ಆ್ಯಕ್ಚುಲಿ ಬಿ. ಬೇಯ್ಲಿ ಅಥವಾ ಸಿ ಏನು ಮಾಡ್ತಾನೆ, ಬಿಯಿಂದ ಆ ಕಾಂಪನ್ಸೇಟನ್ನು ಕ್ಲೈಮ್ ಮಾಡಲ್ಲ. ಯಾರಿಂದ ಕಾಂಪನ್ಸೇಟನ್ನು ಅಥವಾ ಇಂಡೆಮ್ನಿಟಿನ ಕ್ಲೈಮ್ ಮಾಡ್ತಾನೆ? ಪರ್ಸನ್ ಎ ಇಂದನೇ. ಯಾರು ಆ್ಯಕ್ಚುಲಿ ಬೇಲ್ ಮಾಡಿರ್ತಾರೆ ಅವರಿಂದನೇ ಆ ಎಕ್ಸ್ಪೆನ್ಸಸ್ ಆಗಿರ್ಬೋದು, ಆ ಡ್ಯಾಮೇಜನ್ನು ಕ್ಲೈಮ್ ಮಾಡ್ತಾನೆ. ಜೊತೆಗೆ ಬೇಯ್ಲರ್ ಓನ್ಲಿ ಇಂಡೆಮ್ನಿಫೈ ದಟ್ ಲಾಸ್. ದಟ್ ಡ್ಯೂಟಿ ಈಸ್ ಕಾಲ್ಡ್ ಟು ಇಂಡೆಮ್ನಿಫೈ ದ ಬೇಯ್ಲಿ. ಓಕೆ, ದೀಸ್ ಆರ್ ಆಲ್ ದ ಡ್ಯೂಟೀಸ್ ಆಫ್ ದ ಬೇಯ್ಲರ್. ಓಕೆ, ನೆಕ್ಸ್ಟ್ ಒನ್, ರೈಟ್ಸ್ ಆಫ್ ದ ಬೇಯ್ಲರ್. ಅವನ ಕೆಲಸನೇನೋ ಮಾಡ್ತಾನೆ, ಕೆಲಸ ಮಾಡೋದ್ರ ಜೊತೆಗೆ ಬೇಯ್ಲರ್ಗೆ ಏನೇನು ಹಕ್ಕುಗಳು ಇರುತ್ತೆ ಅಂಡರ್ ದ ಕಾಂಟ್ರಾಕ್ಟ್ ಆಫ್ ಬೇಲ್ಮೆಂಟ್, ದಟ್ ನೌ ವಿ ವಿಲ್ ಡಿಸ್ಕಸ್. ಓಕೆ, ಫಸ್ಟ್ ರೈಟ್ಸ್ ಆಫ್ ದ ಬೇಯ್ಲರ್ ಈಸ್ ಟು ರೈಟ್ ಟು ಎನ್ಫೋರ್ಸ್ ಬೇಯ್ಲಿ ಡ್ಯೂಟೀಸ್ ಆಸ್ ಇಸ್ ರೈಟ್ಸ್ ಬೈ ಸೂಟ್.
What is the first right? Right to enforce Bailey duties as is rights by suit. ಆ ಬೇಯ್ಲಿದು ಏನೇನು ಕೆಲಸಗಳಿರುತ್ತೆ ಅದನ್ನ ಬೇಯ್ಲರು ಅವನ ರೈಟ್ ಆಗಿ ಎಕ್ಸಸೈಸ್ ಮಾಡ್ಬೋದು ಬೈ ಸೂಟ್ ಪ್ರಕಾರ. ಈಗ ಎಕ್ಸಾಂಪಲ್ ಹೇಳಿದ್ನಲ್ಲ, ಓಕೆ ನೆಕ್ಸ್ಟ್ ಬರ್ತೀನಿ. ರೈಟ್ ಟು ಎನ್ಫೋರ್ಸ್ ಬೇಯ್ಲಿ ಡ್ಯೂಟೀಸ್ ಆಸ್ ಇಸ್ ರೈಟ್ಸ್ ಬೈ ಸೂಟ್. ಬೇಯ್ಲಿಗಳ ಕೆಲಸ ಏನಿದೆ ಅದನ್ನ ನೀನು ಮಾಡು, ದಟ್ ಈಸ್ ಮೈ ರೈಟ್. ಸಮ್ ಪರ್ಪೋಸಿಗೆ ಕೊಟ್ಟಿದ್ರೆ ಅದೇ ಪರ್ಪೋಸ್ ಆಗಿ ಅವ್ನು ಮಾಡಬೇಕಾಗಿರುತ್ತೆ. ಅಥವಾ ಸ್ಪೆಸಿಫಿಕ್ ಪೀರಿಯಡಲ್ಲಿ ಆಗಿದ್ರೆ ಸ್ಪೆಸಿಫಿಕ್ ಪೀರಿಯಡ್ ಆದ ತಕ್ಷಣ ನನ್ನ ಗೂಡ್ಸು ನನಗೆ ವಾಪಸ್ ಕೊಡು ಅಂತ ಆ ಬೇಯ್ಲಿ ಅದನ್ನ ಕೇಳುವಂಥ ರೈಟ್ಸ್ ಯಾರ್ದಾಗಿರುತ್ತೆ? ಬೇಯ್ಲರ್ದಾಗಿರುತ್ತೆ. ಓಕೆ, ಸೊ ಫಸ್ಟ್ ರೈಟ್ ಟು ಎನ್ಫೋರ್ಸ್ ಬೇಯ್ಲಿ ಡ್ಯೂಟೀಸ್ ಆಸ್ ಇಸ್ ರೈಟ್ಸ್ ಬೈ ಸೂಟ್. ಓಕೆ, ಬೈ ಸೂಟ್ ಅಂತಂದರೆ ಅವ್ನು ಲೀಗಲ್ ಕಾನ್ಸಿಕ್ವೆನ್ಸಿಗೆ ಹೋಗ್ಬೋದು ನೆಕ್ಸ್ಟ್ ಒಂದು ವೇಳೆ ಅವನು ಬೇಯ್ಲಿ ಆ ಕೆಲಸ ಮಾಡಿಲ್ಲ ಅಂದರೆ. ಓಕೆ, ಸೊ ದ ಬೇಯ್ಲರ್ ಕ್ಯಾನ್ ಎನ್ಫೋರ್ಸ್ ಬೈ ಸೂಟ್ ಆಲ್ ದ ಡ್ಯೂಟೀಸ್ ಆರ್ ಲಯಬಿಲಿಟೀಸ್ ಆಫ್ ದ ಬೇಯ್ಲೀಸ್ ಆಸ್ ಇಸ್ ರೈಟ್ಸ್ ಟು ಸ್ಪೆಸಿಫಿಕ್ ಬೇಯ್ಲರ್ ಹ್ಯಾಸ್ ದ ಫಾಲೋಯಿಂಗ್ ರೈಟ್ಸ್. ಹಾಗಾದರೆ ನಾವು ಹೇಳೋಣ ಯಾವ ಡ್ಯೂಟಿ ಇವನ ರೈಟ್ ಆಗಿರುತ್ತೆ ಅಂತ ಅಂದ್ಕೊಂಡು. ಓಕೆ, ಸಬ್ ಹೆಡಿಂಗ್ ಆಫ್ ದ ಫಸ್ಟ್ ಒನ್, ರೈಟ್ ಟು ಕ್ಲೈಮ್ ಡ್ಯಾಮೇಜಸ್ ಫಾರ್ ಲಾಸ್ ಕಾಸ್ಡ್ ಬೈ ಬೇಯ್ಲಿ ನೆಗ್ಲಿಜೆನ್ಸ್. Okay, which right he can claim bailor? Bailor can claim damages for loss which is caused by bailey's negligence. Okay, the bailor has the right to claim damages from the bailey for any loss caused to him that the goods bailed by the bailey's ನೆಗ್ಲಿಜೆನ್ಸಿ. ಬೇಯ್ಲಿಯ ನೆಗ್ಲಿಜೆನ್ಸಿಯಿಂದಾಗಿ ಅವನಿಗೆ ಯಾರಿಗೆ ಹೇಳಿ? ಬೇಯ್ಲರ್ಗೆ ಇಫ್ ಎನಿ ಲಾಸ್ ಕಾಸ್ಡ್ ಇನ್ ಸಚ್ ಎ ಕೇಸ್ ದಟ್ ಡ್ಯಾಮೇಜಸ್ ಹಿ ಕ್ಯಾನ್ ಕ್ಲೈಮ್, ದಟ್ ಈಸ್ ಹಿಸ್ ರೈಟ್. ಓಕೆ, ದಟ್ ಈಸ್ ದ ಫಸ್ಟ್ ರೈಟ್ ಆಫ್ ದ ಬೇಯ್ಲರ್. ಓಕೆ, ಆಸ್ ಎ ಬೇಯ್ಲಿಸ್ ಡ್ಯೂಟೀಸ್. ಓಕೆ, ಸೆಕೆಂಡ್ ರೈಟ್ಸ್ ಆಫ್ ದ bailor is to right to claim compensation for unauthorized use. Right to claim compensation for unauthorized use. Section 124. The bailor has the right to claim compensation from the bailey for any damage arising from unauthorized use of the goods bailed. ಓಕೆ, ಗಾಟ್ ದ ಪಾಯಿಂಟ್. ಇಲ್ಲಿ ಏನಾಗಿರುತ್ತೆ ಅಂದರೆ ಬೇಯ್ಲಿಗೆ ಗೂಡ್ಸನ್ನು ಏನೋ ಒಂದು ಫಾರ್ ಸಮ್ ಸ್ಪೆಸಿಫಿಕ್ ಪರ್ಪೋಸಿಗೆ ಕೊಟ್ಟಿದ್ದಾನೆ. ಎಕ್ಸಾಂಪಲ್ ನಾನು ಹೇಳ್ತೀನಿ, ಒಂದು ಶರ್ಟನ್ನ ಹೊಲ್ದು ಕೊಡೋಕ್ಕೆ ಅವನ ಹತ್ರ ಕೊಟ್ಟಿದ್ದಾನೆ. ಯಾರ ಹತ್ರ? ಟೈಲರ್ ಹತ್ರ ಕೊಟ್ಟಿದ್ದಾನೆ. ಅಲ್ಲೊಂದು ಪರ್ಪೋಸ್ ಇದೆ, ಸ್ಟಿಚ್ ಮಾಡಿಕೊಡು ಅಂತ ಅಂದ್ಕೊಂಡು ಕೊಟ್ಟಿದ್ದಾನೆ. ಒಂದು ಟೈಮ್ ಏನು ತೊಗೊಂಡಿದ್ದಾನೆ? 1 ವೀಕ್ ಟೈಮ್ ತೊಗೊಂಡಿದ್ದಾನೆ. ಇವನೇನು ಮಾಡಬೇಕು? ಟೈಲರ್ ಈಸ್ ಹಿಯರ್ ಕಾಲ್ಡ್ ಬೇಯ್ಲಿ, ಕರೆಕ್ಟಾ? ಬೇಯ್ಲರು ಇವನು ಏನು ಹೇಳಿದ್ದಾನೆ ಅದೇ ಪ್ರಕಾರ ಮಾಡಬೇಕು. ಆ ಶರ್ಟ್ ಸ್ಟಿಚ್ ಆದಮೇಲೆ he has to return that shirt to whom? ಬೇಯ್ಲರ್ ಓನ್ಲಿ. ಅದ್ರ ಬದಲಾಗಿ ಅವನು ಏನು ಮಾಡಿದ್ದಾನೆ? ಅನ್ಅಥರೈಸ್ಡ್ ಆಗಿ ಯೂಸ್ ಮಾಡಿದ್ದಾನೆ. ಅಂದರೆ ಇವನು ಹೇಳಿ ಸ್ಟಿಚ್ ಪ್ರಕಾರ ಇವನು ಏನು ಮೆಜರ್ಮೆಂಟ್ ಕೊಟ್ಟಿರ್ತಾನೆ ಅದ್ರ ಪ್ರಕಾರ ಮಾಡಿಲ್ಲ ಅಂತ ಇಟ್ಕೊಳ್ಳಿ, ಅಥವಾ ಆ ಶರ್ಟನ್ನ ಇವನೇ ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದಾನೆ ಒಂದಿನಕ್ಕಂತ ಇಟ್ಕೊಳ್ಳಿ, ಅನ್ಅಥರೈಸ್ಡ್ ಯೂಸ್ ಆಗಿದೆ ಅಂತ ಇಟ್ಕೊಳ್ಳಿ. ಅದರಿಂದಾಗಿ ಹಿ ಈಸ್ ಸಫರಿಂಗ್ ಡ್ಯಾಮೇಜಸ್. Who? Bailor. In such a case, bailor has a right to claim any compensation under the purview of the legal ಫಾರ್ ಅನ್ಅಥರೈಸ್ಡ್ ಯೂಸ್. ಅದರಿಂದಾಗಿ ಏನಾದರೂ ಲಾಸ್ ಆಗಿದರೆ ಇವನಿಗೆ ಬೇಯ್ಲರು ಫುಲ್ ರೈಟ್ಸ್ ಇರುತ್ತೆ. ಅದಕ್ಕೆ ಏನು ಕಾಂಪನ್ಸೇಷನ್ ಬರಬೇಕು ಆ ಅನ್ಅಥರೈಸ್ಡ್ ಯೂಸ್ ಮಾಡಿದ್ರಿಂದ ಆ ಕಾಂಪನ್ಸೇಷನನ್ನು ಬೇಯ್ಲಿಯಿಂದ ತಗೊಳ್ಳುವಂಥ ರೈಟ್ಸು ಯಾರಿಗಿರುತ್ತೆ? ಬೇಯ್ಲರ್ಗೆ ಇರುತ್ತೆ. ನೆಕ್ಸ್ಟ್ ಥರ್ಡ್ ರೈಟ್. Okay, right to demand the return of the goods bailed at the expiry of the period or after the accomplishment of the purpose. Okay, bailor bailed the goods to bailey for some specific purpose, correct, and for a stipulated time, for a period, specific time. After accomplishment of the purpose or after the expiry of the period, then bailor has a right to demand from the bailey to return such a goods. Okay, that right who is having? Bailor is having. ಅರ್ಥ ಆಯ್ತಾ? ಬೇಯ್ಲರು ಫಾರ್ ಕೆಲವೊಂದಷ್ಟು ಸ್ಪೆಸಿಫಿಕ್ ಪರ್ಪಸ್ಸಿಗೆ ಅಥವಾ ಸರ್ಟೆನ್ ಪೀರಿಯಡಿಗೋಸ್ಕರ ಕೊಟ್ಟಿರ್ತಾನೆ. ಪ್ರೀವಿಯಸ್ ಎಕ್ಸಾಂಪಲ್ ಹೇಳ್ತೀನಿ. ಶರ್ಟ್ ಹೊಲಿಲಿಕ್ಕೆ ಕೊಟ್ಟಿದ್ದಾನೆ. ಶರ್ಟ್ 1 ವೀಕ್ ಟೈಮ್ ಈ ಸಾಟರ್ಡೆ ಕೊಟ್ಟಿದ್ದಾನೆ, ನೆಕ್ಸ್ಟ್ ಸಾಟರ್ಡೆ ಕೊಡ್ತೀನಿ ಅಂತ ಹೇಳಿದ್ದಾನೆ. ಓಕೆ, ಅಲ್ಲಿ ಸ್ಪೆಸಿಫಿಕ್ ಪರ್ಪಸ್ ಏನು? ಶರ್ಟ್ ಸ್ಟಿಚಿಂಗು. ಪೀರಿಯಡ್ ಏನು? 1 ವೀಕ್ ಟೈಮ್. ಆ 1 ವೀಕ್ ಟೈಮ್ ಆದ ತಕ್ಷಣ ಅವನ ಹತ್ರ ಹೋಗಿ ಕೇಳ್ತಾನೆ, ಶರ್ಟ್ ಸ್ಟಿಚ್ ಆಗಿದ್ರೆ ಏನು ಮಾಡಬೇಕು? ಬೇಯ್ಲರಿಗೆ ವಾಪಸ್ ಕೊಡಬೇಕು. ಸೊ ಒಂದು ವೇಳೆ ಕೊಟ್ಟಿಲ್ಲ ಅಂತಂದರೆ ಇವನು ಏನು ಮಾಡ್ಬೋದು? ಬೇಯ್ಲರ್ ಹಿ ಕ್ಯಾನ್ ಎಕ್ಸಸೈಸ್ ಹಿಸ್ ರೈಟ್ ಟು ರಿಟರ್ನ್ ದಟ್ ಗೂಡ್ಸ್. ಓಕೆ, ಸೊ ಸಚ್ ರೈಟ್ ಈಸ್ ಕಾಲ್ಡ್
rights of the bailer to perform the duties of the bailee. Okay. Next, fourth one, right to take action for damages against the bailee. Okay, again, right to bailer can exercise the right to take action for damages against the bailee. Okay, if the bailee does not or refuse to deliver the goods bailed after the expiry of the specified period or after the purpose is accomplished, bailer has the right to take action ಫಾರ್ ಡ್ಯಾಮೇಜಸ್ ಅಗೇನ್ಸ್ಟ್ ದ ಬೇಲರ್. ಓಕೆ, ಅವನು ಸ್ಪೆಸಿಫಿಕ್ ಪೀರಿಯಡ್ ಆದಮೇಲೆ ರಿಟರ್ನ್ ಮಾಡಬೇಕು. ರಿಟರ್ನ್ ಆಗಿಲ್ಲ ಅಂದರೆ ಅದರಿಂದ ಡ್ಯಾಮೇಜಸ್ ಆಗ್ತಿದೆ ಅಂದರೆ ಯಾವ ಆ್ಯಕ್ಷನ್ ಬೇಕಾದರೂ ತೊಗೋಬೋದು ಆ ಡ್ಯಾಮೇಜಸ್ ಅಗೇನ್ಸ್ಟ್ ಆಗಿ. ಓಕೆ, ಅಗೇನ್ಸ್ಟ್ ದ ಬೇಲಿ. ಓಕೆ, ದಟ್ ರೈಟ್ ಹೂ ಕ್ಯಾನ್ ಎಕ್ಸಸೈಸ್, ಬೇಲರ್ ಕ್ಯಾನ್ ಎಕ್ಸಸೈಸ್. ಓಕೆ, ನೆಕ್ಸ್ಟ್ fifth one, right to get the natural accretion to the goods bailed. Okay, see here, bailer can exercise right to get the natural accretion to the goods bailed. Okay, the bailer is entitled to the natural accretion to the goods bailed. That means accretion means any natural increase or profit occurring from the goods bailed. ಬೇಲರು ಬೇಲಿ ಹತ್ರ ಗೂಡ್ಸನ್ನು ಹಿ ಹ್ಯಾಸ್ ಬೇಲಡ್ ಫಾರ್ ಸರ್ಟೆನ್ ಪೀರಿಯಡ್. ಇನ್ ಸಚ್ ಎ ಕೇಸ್ that goods naturally increase or profit occurring from that goods bailed, in such a case that goods along with such profit also he can get it back from the bailee. Okay, that right he is having. Example ಹೇಳ್ತೀನಿ, bailor bailed with the bailee his cow for a certain period. Okay, next, cow gave birth to calf. While bailing he has given only the cow, now it has calf also. While returning the goods along with the cow, he also can take calf from the bailee. ದಟ್ ರೈಟ್ ಹೀ ಈಸ್ ಹ್ಯಾವಿಂಗ್. ಅರ್ಥ ಆಯ್ತಾ? ಬೇಲ್ ಮಾಡುವಾಗ ಅವ್ನ ದನನ ಮಾತ್ರ ಅವ್ನ ಫ್ರೆಂಡ್ ಹತ್ರ ಬೇಲ್ ಮಾಡಿ ಹೋಗಿರ್ತಾನೆ. 1 ವೀಕ್ 3 ಮಂತ್ಸಿಗೆ ನೋಡ್ಕೊಂಡು ನಾನು ಊರಿಂದ ಹೊರಗಡೆ ಹೋಗ್ತಿದ್ದೀನಿ ಅಂತ. ಆ 3 ಮಂತ್ಸ್ ಪೀರಿಯಡಲ್ಲಿ ಏನಾಗುತ್ತೆ, ದನ ಕರು ಹಾಕಿರುತ್ತೆ, ಕರು ಇರುತ್ತೆ. ಆಯಿತಾ? ಇವನು ಕೊಟ್ಟಿರೋದು ದನ ಮಾತ್ರ. ನೆಕ್ಸ್ಟ್ ಬೇಲಿ ರಿಟರ್ನ್ ಮಾಡುವಾಗ ನೀನು ನನಗೆ ದನ ಮಾತ್ರ ಕೊಟ್ಟಿದ್ಯಾ, ವಾಪಸ್ ನಿನಗೆ ದನನ ಮಾತ್ರ ವಾಪಸ್ ಕೊಡ್ತೀನಿ ಅಂತ ಹೇಳೋಕ್ಕಾಗಲ್ಲ. ಆ ಕರುನ ವಾಪಸ್ ಕೊಡುವಾಗ ಆ ಕರುನೂ ದನದ ಜೊತೆ ಕೊಡಬೇಕು. ಆ ನ್ಯಾಚುರಲ್ ಇನ್ಕ್ರೀಸ್ ಅಥವಾ ಪ್ರಾಫಿಟ್ ಏನಿರ ಇನ್ಕ್ರೀಸ್ ಆಗಿರುತ್ತೆ, ಅಕ್ರಿಷನ್ ಆಗಿರುತ್ತೆ, ಅದನ್ನು ಸಹ ಈ ಕ್ಯಾನ್ ಗೆಟ್ ಬ್ಯಾಕ್. ದಟ್ ರೈಟ್ ಆಲ್ಸೋ ಬೇಲರ್ ಈಸ್ ಹ್ಯಾವಿಂಗ್. ಅದೆಲ್ಲ ಯಾವ ಅಂಡರಲ್ಲಿ ಬರುತ್ತೆ ಅಂತಂದರೆ, ಬೇಲೀಸ್ ಡ್ಯೂಟೀಸ್ ಏನಿದೆ ಆ ಡ್ಯೂಟೀಸನ್ನು ಇವನ ರೈಟ್ ರೀತಿ ಎಕ್ಸಸೈಸು ಮಾಡ್ಬೋದು. ನೆಕ್ಸ್ಟ್, ಸೆಕೆಂಡ್ ರೈಟ್ ಆಫ್ ದ ಬೇಲರ್ ಇಸ್ ಟು ರೈಟ್ ಟು ಅವಾಯ್ಡ್ ಆರ್ ಟರ್ಮಿನೇಟ್ ದ ಕಾಂಟ್ರಾಕ್ಟ್ ಆಫ್ ಬೇಲ್ಮೆಂಟ್. he is entitled the right to avoid or terminate the contract of bailment. Bailer can avoid the contract the bailee does any act which is inconsistent with the terms of the bailment. In case bailer bailed the goods with the bailee, but bailee is not behavior according to the instruction of the bailer, it is inconsistent behavior. In such a case, if bailer unsatisfied, he is not good in terms with what contract they made, in such a case he can terminate or avoid the contract of bailment. ಅವನು ಬೇಲಿ ಜೊತೆ ಕಾಂಟ್ರಾಕ್ಟ್ ಮಾಡ್ಕೊಂಡಿದ್ದಾನೆ, ಬಟ್ ಬೇಲಿ ಇವನು ಏನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾನೆ ಆ ಸ್ಪೆಸಿಫಿಕ್ ಪರ್ಪೋಸ್ ಪ್ರಕಾರ ಬಿಹೇವ್ ಮಾಡ್ತಿಲ್ಲ. ಆ ಅಗ್ರಿಮೆಂಟಲ್ಲಿ ಅಥವಾ ಕಾಂಟ್ರಾಕ್ಟಲ್ಲಿ ಇನ್ಕನ್ಸಿಸ್ಟೆಂಟ್ ಕಾಣಿಸ್ತಾ ಇದ್ದರೆ ಅಂಥ ಟೈಮಲ್ಲಿ ಅಗ್ರಿಮೆಂಟ್ಸ್ ಫಾರ್ 3 ವೀಕ್ಸ್ ಅಥವಾ 3 ಮಂತ್ಸಿಗಿದೆ ಅಂತ ಇಟ್ಕೊಳ್ಳಿ. ಆ 3 ಮಂತ್ಸ್ ಮೊದಲೇ ಆ ಅಗ್ರಿಮೆಂಟನ್ನು ಏನು ಮಾಡ್ಬೋದು, ಟರ್ಮಿನೇಟ್ ಮಾಡ್ಬೋದು, ಅವಾಯ್ಡ್ ಮಾಡ್ಬೋದು. ಎಕ್ಸಾಂಪಲು, ನಾವು ಟೈಲರ್ ಹತ್ರ ಕೊಟ್ಟಿದ್ದೀನಪ್ಪ ನಾನು ಏನು ಹೇಳಿ ಶರ್ಟನ್ನ ಹೊಲಿಲಿಕ್ಕೆ ಕೊಟ್ಟಿದ್ದೀವಿ. ಅವನು ನಾವು ಹೇಳ್ದಂಗೆ ಹೊಲಿತಿಲ್ಲ, ಇಲ್ಲ ಹಾಗೆ ಹೊಲಿಯೋಕ್ಕಾಗಲ್ಲ, ಹೀಗೆ ಹೊಲಿಯೋಕ್ಕಾಗಲ್ಲ ಅಂತ ಏನೋ ಹೇಳ್ತಿದ್ದಾನೆ. ಫಸ್ಟ್ ತೊಗೊಂಡಿದ್ದಾನೆ, ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾನೆ. ನಾವು ಹೇಳಿದ ಪ್ರಕಾರ ಅವ್ನು ಹೊಲಿತಾ ಇಲ್ಲ. ಅಂಥ ಟೈಮಲ್ಲಿ ಬೇಡಪ್ಪ, ನಮ್ಮ ಶರ್ಟ್ ಪೀಸು ನಮಗೆ ವಾಪಸ್ ಕೊಡು, ನಿನ್ನ ಜೊತೆ ನಾವು ಬೇರೆಯವ್ರಿಗೆ ಕೊಟ್ಕೋತೀವಂತ ಅಂದ್ಕೊಂಡು ಆ ಕಾಂಟ್ರಾಕ್ಟನ್ನು ಅವಾಯ್ಡ್ ಮಾಡ್ಬೋದು, ಅಥವಾ ಕಾಂಟ್ರಾಕ್ಟಿಂದ ಟರ್ಮಿನೇಟ್ ಆಗ್ಬೋದು, ಅಥವಾ ಆ ಕಾಂಟ್ರಾಕ್ಟಿಂದ ಹೊರಗಡೆ ಬರುವಂಥ ರೈಟು ಬೇಲರಿಗೆ ಇರುತ್ತೆ. ದಟ್ ರೈಟ್ ಈಸ್ ಕಾಲ್ಡ್ ರೈಟ್ ಟು ಅವಾಯ್ಡ್ ಆರ್ ಟರ್ಮಿನೇಟ್ ದ ಕಾಂಟ್ರಾಕ್ಟ್ ಆಫ್ ಬೇಲ್ಮೆಂಟ್. Next, third one, right to demand the return of the goods bailed at any time in case of gratuitous bailment.
ಓಕೆ, ಗ್ರಾಟ್ಯುಟಿಯಸ್ ಬೇಲ್ಮೆಂಟ್ ಅಂತ ಹೇಳಿದೆ ನಿನ್ನೆ. ನೈದರ್ ಬೆನಿಫಿಟ್ ಟು ದ ಬೇಲರ್ ನಾರ್ ಬೇಲಿ, ಬೋತ್ ಆರ್ ನಾಟ್ ಗೆಟಿಂಗ್ ಎನಿ ರಿವಾರ್ಡ್ ಅಂಡರ್ ದಟ್ ಬೇಸಿಸ್ ಇಫ್ ದೇ ಮೇಡ್ ಎನಿ ಅಗ್ರಿಮೆಂಟ್, ದಟ್ ಅಗ್ರಿಮೆಂಟ್ ಇಸ್ ಕಾಲ್ಡ್ ಗ್ರಾಟ್ಯುಟಿಯಸ್ ಬೇಲ್ಮೆಂಟ್. ಎಕ್ಸಾಂಪಲ್ ಹೇಳ್ತೆ ನೋಡಿ, ಯಾವುದೋ ಒಂದು ನಮ್ಮ ಆರ್ಟಿಕಲ್ ಇದೆ, ನನ್ನ ಹತ್ರ ಒಂದು ಒಳ್ಳೆ ಇಯರಿಂಗ್ ಇದೆ, ಆ ಇಯರಿಂಗನ್ನು ನನ್ನ ಫ್ರೆಂಡಿಗೆ ಯೂಸಿಗೋಸ್ಕರ ಕೊಟ್ಟಿರ್ತೀನಿ ಫಾರ್ ಸಮ್ ಟೈಮ್ಸಿಗೋಸ್ಕರ. ಇಲ್ಲಿ ಅವಳು ಆ ಯೂಸ್ ಮಾಡಿದಕ್ಕೋಸ್ಕರ ಅವರು ನನಗೆ ಯಾವುದೇ ರೀತಿ ವಾಪಸ್ ರಿವಾರ್ಡ್ ಕೊಡಲ್ಲ, ಪ್ರೈಸ್ ಕೊಡಲ್ಲ, ಅಥವಾ ನಾನು ಅವರಿಗೇನು ಚಾರ್ಜ್ ಮಾಡಲ್ಲ. ಓಕೆ, ಅಂತ ಬೇಲ್ಮೆಂಟನ್ನು ಏನಂತ ಕರಿತೀವಿ, ಗ್ರಾಟ್ಯುಟಿಯಸ್ ಬೇಲ್ಮೆಂಟ್ ಅಂತ ಹೇಳ್ತೀವಿ. ಆ ಬೇಲ್ಮೆಂಟಲ್ಲಿ ಅವಳು ನನ್ನ ಹತ್ರ ಏನು ಕೇಳಿ ಇಟ್ಕೊಂಡಿರ್ತಾರೆ ಅಂದರೆ, 1 ವೀಕಿಗೋಸ್ಕರ ನಿನ್ನ ಇಯರಿಂಗ್ ಕೊಡು ಅಂತ ಹೇಳ್ತೀವಿ. ನನಗೆ ಯಾಕೋ ಆಮೇಲೆ ಕೊಟ್ಟಿದ್ದೀನಿ, ನನಗೆ ಯಾಕೋ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿಲ್ಲ ಅಂತಂದರೆ ಅಟ್ ಎನಿ ಟೈಮ್ ಐ ಕ್ಯಾನ್ ಆಸ್ಕ್ ಟು ಹರ್, ಬಿಕಾಸ್ ಅದು ಎಲ್ಲಿ ನಮ್ಮ ನಡುವೆ 1 ವೀಕ್ಗೆ ಹೈರಿಗೋಸ್ಕರ ಅವಳು ತಗೊಂಡಿಲ್ಲ. ಓಕೆ, ಹೈರಿಗೋಸ್ಕರ ತೊಗೊಂಡಿದ್ರೆ ನಾನು ನಿನಗೆ ರೆಂಟ್ ಕೊಡ್ತೀನಿ, ಹೈರಿಂಗ್ ಚಾರ್ಜ್ ಕೊಡ್ತೀನಿ, ಸೊ 1 ವೀಕ್ ಆಲ್ರೆಡಿ ಅಗ್ರಿಮೆಂಟ್ ಆಗಿದೆ ಅಂತ ಹೇಳ್ಬೋದಿತ್ತು. ಆ ರೀತಿ ಹೇಳಿದರೆ ನಾನ್ ಗ್ರಾಟ್ಯುಟಿಯಸ್ ಬೇಲ್ಮೆಂಟಿಗೆ ಬಂದಿರುತ್ತೆ. ಬಟ್ ಗ್ರಾಟ್ಯುಟಿಯಸ್ ಬೇಲ್ಮೆಂಟಲ್ಲಿಗೆ ಇವನು ಬೇಲರ್ ಅಟ್ ಎನಿ ಟೈಮ್ ಹಿ ಕ್ಯಾನ್ ಡಿಮಾಂಡ್ ದ ರಿಟರ್ನ್ ಆಫ್ ದ ಗೂಡ್ಸ್ ಬೇಲರ್ ಟು ದ ಬೇಲಿ. ದಟ್ ರೈಟ್ ಹೂ ಈಸ್ ಹ್ಯಾವಿಂಗ್, ಬೇಲರ್ ಈಸ್ ಹ್ಯಾವಿಂಗ್. ಓಕೆ, ದೀಸ್ ಆರ್ ದ ರೈಟ್ಸ್ ಆಫ್ ದ ಬೇಲರ್. Now I will ask some multiple choice question. First question is to bailor, duties of bailor is to bear necessary expenses. Second option, bear extraordinary expenses. Option C, both A and B or none of the above. Bailor duty ನೆಸಸರಿ ಅಥವಾ ನ್ಯಾಚುರಲ್ ಎಕ್ಸ್ಪೆನ್ಸಸ್ನ ಬೇರ್ ಮಾಡೋದು, ಬೇರೆ ಎಕ್ಸ್ಟ್ರಾರ್ಡಿನರಿ ಎಕ್ಸ್ಪೆನ್ಸಸ್, ಅಥವಾ ಎರಡೂ ಹೌದು ಅಥವಾ ಯಾವುದೂ ಅಲ್ಲ. ವಿಚ್ ಈಸ್ ಯುವರ್ ಆನ್ಸರ್? Option C, both A and B. Second question, bailor has to disclose all the known faults in the goods bailed to bailee, whether the statement is true or false. Bailor has to disclose all the known faults in the goods bailed to the bailee. ಬೇಲಿ ಹತ್ರ ಗೂಡ್ಸನ್ನು ಬೇಲ್ ಮಾಡುವಾಗ ಆ ಗೂಡ್ಸ್ ಇರುತ್ತಲ್ಲ, ಬೇಲ್ ಮಾಡುವಂಥ ಗೂಡ್ಸ್ ಇರುತ್ತಲ್ಲ, ಅದರಲ್ಲಿ ಏನಾದರೂ ಫಾಲ್ಟ್ಸ್ ಇದ್ದರೆ ಬೇಲಿಗೆ ತಿಳಿಸಲೇಬೇಕಾಗಿರುತ್ತೆ. ಆ ಸ್ಟೇಟ್ಮೆಂಟನ್ನು ನೀವು ಒಪ್ತೀರಾ ಒಪ್ಪಲ್ಲ, ಅಥವಾ ಸರಿಯಾಗಿದೆಯಾ ಇಲ್ವಾ ಆ ಸ್ಟೇಟ್ಮೆಂಟ್? ಆಪ್ಷನ್ ಟ್ರೂ, ಬಿಕಾಸ್ ಬೇಲರ್ ಹ್ಯಾಸ್ ಟು ಡಿಸ್ಕ್ಲೋಸ್. ಕರೆಕ್ಟಾ? ಸೊ ದಟ್ ಸ್ಟೇಟ್ಮೆಂಟ್ ಇಸ್ ಟ್ರೂ. ಸೊ ವಿಚ್ ಈಸ್ ಯುವರ್ ಆನ್ಸರ್? ಆಪ್ಷನ್ ಎ. Next question number 3, bailor is entitled rights to claim damages for loss caused by bailey's negligence. bailey's negligence ಇಂದಾಗಿ ಬೇಲರಿಗೆ ಆ ಗೂಡ್ಸಿನಿಂದಾಗಿ ಏನಾದರೂ ಲಾಸ್ ಆಯ್ತಂದರೆ ದಟ್ ಟೈಮ್ he is entitled to right to claim damages for the loss, whether you will agree or disagree. Option A, agree. Option B, disagree. Which is your answer? Answer option A, agree, because he is entitled to right to claim the damages for loss caused by the negligence of the bailee. Next, question number 4, bailor is not having right to claim compensation for unauthorized use. This statement is true or false? Option A, true. Option B, false. ಒಂದು ವೇಳೆ ಬೇಲಿ ಅನ್ಅಥರೈಸ್ಡ್ ಆಗಿ ಆ ಗೂಡ್ಸನ್ನು ಯೂಸ್ ಮಾಡ್ತಾ ಬೇಯ್ಲರ್ ಗೂಡ್ಸ್ ಅಂತಂದರೆ ಅಂಥ ಟೈಮಲ್ಲಿ ಬೇಯ್ಲರಿಗೆ ಕಾಂಪನ್ಸೇಷನ್ನ ಕ್ಲೈಮ್ ಮಾಡುವಂಥ ರೈಟ್ ಇರಲ್ಲ. ಅದು ನೀವು ಸತ್ಯನ ಅಥವಾ ತಪ್ಪಾ ಉತ್ತರ? ಮೀನ್ಸ್ ದಟ್ ಸ್ಟೇಟ್ಮೆಂಟ್. ಆಪ್ಷನ್ ಬಿ, ಫಾಲ್ಸ್, ಬಿಕಾಸ್ ಇಫ್ ಬೇಯ್ಲಿ ಯೂಸ್ಡ್ ದಟ್ ಸಚ್ ಎ ಆರ್ಟಿಕಲ್ ಅನ್ಅಥರೈಸ್ಡ್ಲಿ, ದಟ್ ಸಚ್ ಎ ಟೈಮ್ ಬೇಯ್ಲರ್ ಹ್ಯಾವಿಂಗ್ ಎ ರೈಟ್ ಟು ಕ್ಲೈಮ್ compensation. So the fourth statement is false. Option B is your answer. Next question number 5th one, bailor can take action for damages against the bailee. Agree or disagree? Action for damages, he can take action for damages. Definitely option A is the answer, agree. Okay. Next, outcome of this session outcome. Okay, from this session what we understood or what we analyzed or understood the duties and rights of the bailee. Okay, that is the outcome of this session. Books I have referred for this session is Business Law by N.D. Kapoor, Business Law by Pillai and Bhagwati, Business Law by P.S. Raman, Business Law by Reddy and Appannaya. Okay.
Thank you. We will meet in the next session.